ಚಳ್ಳಕೆರೆ ನಗರದ ಖಾಸಗಿ ಕ್ಲಿನಿಕ್ಗಳ ಮೇಲೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಭೇಟಿ ಪರಿಶೀಲನೆ. ಚಳ್ಳಕೆರೆ ನಗರದಲ್ಲಿ ಬಿಎಂಎಸ್ ವೈದ್ಯರುಗಳು ಅಲೋಪತಿ ಔಷಧಿ ಹಾಗೂ ಇಂಜೆಕ್ಷನ್ ಮತ್ತು ಡ್ರಿಪ್ ಹಾಕಿ ದುಬಾರಿ ಶುಲ್ಕ ವಸೂಲಿ ಮಾಡುತ್ತಿದ್ದ ಖಾಸಗಿ ಬಿಎಂಎಸ್ ವೈದ್ಯರುಗಳಿಗೆ ಮೇಲೆ ಕ್ರಮ ಜರುಗಿಸುವಂತೆ ಕೋರಿ ಚಳ್ಳಕೆರೆ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಸಾಮಾಜಿಕ ಹೋರಾಟಗಾರ ಪ್ರೆಸ್ ಮುರಳಿ ಅವರು ದೂರು ಸಲ್ಲಿಸಿದರು. ಆದರೆ THO ವರದಿ ಸರಿ ಇರಲಿಲ್ಲ. ಇದರಿಂದ ಬೇಸರಗೊಂಡು ದೂರುದಾರರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ದೂರು ಬಂದ ಹಿನ್ನೆಲೆಯಲ್ಲಿ ಚಳ್ಳಕೆರೆ ನಗರದಲ್ಲಿರುವ ಖಾಸಗಿ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ತೊಡಗಿತ್ತು. ಬಿಎಂಎಸ್ ವೈದ್ಯರು ತಮ್ಮ ವ್ಯಾಪ್ತಿಯಲ್ಲಿ ಚಿಕಿತ್ಸೆ ನೀಡಿ ಸುಮ್ಮನೆ ರೋಗಿಗಳಿಗೆ ಡ್ರಿಪ್ಪು ಇತರೆ ಹೆಚ್ಚಿನ ಚಿಕಿತ್ಸೆ ನೀಡಬಾರದು. ಕ್ಲಿನಿಕಲ್ ನೋಂದಣಿ ಕಡ್ಡಾಯವಾಗಿರಬೇಕು. ಅಗ್ನಿ ಸುರಕ್ಷಿತ ಪ್ರಮಾಣ ಪತ್ರ ಹೊಂದಿರಬೇಕು. ನಿಯಮ ಉಲ್ಲಂಘನೆ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ಕೊಟ್ಟರು. ಕೆಲವು ಕ್ಲಿನಿಕ್ಗಳು ಹೆಸರಾಂತ MBBS ಡಾಕ್ಟರ್ಗಳು ಭೇಟಿ ನೀಡುವರು ಎಂದು ಸುಮ್ಮನೆ ಬರೆಸಿದರೆ ಸೂಕ್ತ ಕ್ರಮ ಎಂದು ಎಚ್ಚರಿಕೆ ನೀಡಿದರು. ಈ ಪರಿಶೀಲನೆ ವೇಳೆಯಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರೇಣುಕ ಪ್ರಸಾದ್, ಚಳ್ಳಕೆರೆ ತಹಶೀಲ್ದಾರ್ ರೆಹಾನ್ ಬಾಷಾ, ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಕಾಶಿ, ಆರೋಗ್ಯ ನಿರೀಕ್ಷಕರಾದ SP ತಿಪ್ಪೇಸ್ವಾಮಿ, ಸಿಬ್ಬಂದಿ ವರ್ಗದವರು ಹಾಗೂ ಸಾಮಾಜಿಕ ಹೋರಾಟಗಾರರು ಇದ್ದರು. ನೀವು ಸಿಂಗಲ್ಲಿದ್ದೀರಾ ನಿಮ್ಮದು KMC ರಿಜಿಸ್ಟ್ರೇಷನ್ ನೋಡಿದ್ರೆ 6,000 ಚಿಲ್ಲರೆ ಇದೆ. ನಮ್ಮದು 35,000 ಇದೆ. ನೀವು 75 ನಮ್ಮದು 84. ನಾನೊಬ್ಬ ಪರವಾಗಿಲ್ಲ. ಬಟ್ ಯಾವ ಡಿಸ್ಟಿಕ್ ಅಂತ ನಾನು ಹೇಳ್ತಾ ಇದ್ದೀನಿ, ಆಸ್ಪತ್ರೆ ಕೊಡಬೇಡಿ ಸರ್. ಅರೌಂಡ್ 70+ ಇದೀಗ ನೋಡಿ. ಅದೇ ಸೀನಿಯರ್ ಬ್ರದರ್ ಹೇಳಂಗೆ ಎಲ್ಲ ನೀವು ಇದು ಮಾಡೋದು ಕ್ಲಾಸ್ ರಿಕ್ವೆಸ್ಟ್ ಇಲ್ಲಿ ಸರ್ ಮಾಡಿ ನಮ್ಮದು ಅಲ್ಲೇ. ಈ ದಿವಸ ನಾವು ಬಸವೇಶ್ವರ ಹಾಸ್ಪಿಟ್ಲ್ ಒಂದು ಭೇಟಿ ಮಾಡಿದ್ವಿ. ಒಂದು ಕಂಪ್ಲೇಂಟ್ ಇತ್ತು, ಇಲ್ಲಿ ಅಲೋಪತಿ ಡ್ರಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಮತ್ತು ಕನ್ಸಲ್ಟೆಂಟ್ಸ್ನೆಲ್ಲ ಕರೆಸ್ಕೊಂಡು ಟ್ರೀಟ್ಮೆಂಟ್ ಆಗ್ತಾಯಿದ್ದಾರೆ ಅಂತ. ಇಲ್ಲಿ ನಡೆಸ್ತಾ ಇರೋದು BMS ಡಾಕ್ಟ್ರು. ಅವರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ವಿ. ಆಮೇಲೆ ಅವರು 5 ಸ್ಟಾರ್ದು ರೆಕಮೆಂಡೇಷನ್ಸ್ದು ಯಾವುದೂ ಏನು ತೊಗೊಂಡಿಲ್ಲ. ಅದನ್ನು ನೀವು ಮಾಡಿ ಅಂತ ಅಲ್ಲಿವರೆಗೂ ನೀವು ನಿಲ್ಲಿಸಬೇಕಾಗ್ತದೆ. ಮತ್ತು ಯಾವುದೇ ನೀವು ಅಲೋಪತಿ ಡ್ರಗ್ಸ್ ಕೊಡೋದಾಗಲಿ, ಸಣ್ಣ ಮಕ್ಕಳುಗಳಿಗೆ ನೀವು ಇಲ್ಲಿ ರೆಫರೆನ್ಸಸ್ ತೊಗೊಂಡು ಮಾಡೋದಾಗಲಿ ಮಾಡಬಾರ್ದು ಅಂತ. ಅದೇ ಇನ್ನೊಂದು ಬಸವೇಶ್ವರ ಹಾಸ್ಪಿಟ್ಲ್ ಒಂದಲ್ಲ ಸರ್, ನೋಡಿರಿ ಇಲ್ಲಿ ಎಷ್ಟು ಹಾಸ್ಪಿಟ್ಲ್ ಇದ್ದಾವೆ ಎಲ್ಲವೇ. ಸುಮ್ಮನೆ ಹೆಸರಿಗೆ MBBS ಡಾಕ್ಟರ್ ಹಾಕ್ತಾರೆ ಅಷ್ಟೇ, ಯಾರು MBBS ಡಾಕ್ಟರ್ ಬರೋಲ್ಲ. ಅವ್ರದ್ದೇ ಹಾಸ್ಪಿಟ್ಲೇ ತಲ್ಲೀನರಾಗಿರ್ತಾರೆ. ಹೇಳಿದ್ದೀವಿ ಈ ಥರ ಇಲ್ಲಿ ತಾಲೂಕಲ್ಲೂ ಆಗಬಾರ್ದು. ನಮ್ಮ ತಹಶೀಲ್ದಾರ್ ಸಾಹೇಬರು ಇದ್ದಾರೆ, ಇಲ್ಲಿ ಅವ್ರಿಗೂ ಮಾಹಿತಿ ಇದೆ. ಯಾಕೆಂದರೆ ನಮಗೆ ನಿವೃತ್ತ ಆಯುಷ್ ವೈದ್ಯಾಧಿಕಾರಿ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, BMS ಮಾಡಿದ್ರೆ ಯಾವುದೇ ಮಾಡೋ ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ ಆದರೂ ಇಂಜೆಕ್ಷನ್ ಮಾಡೋಂಗಿಲ್ಲ, ಸರ್ಕಾರಿ ಹಾಸ್ಪಿಟ್ಲ್ ಅವ್ರ ಸಮೇತ ಮಾಡೋಂಗಿಲ್ಲ ಅಂತ ಹೇಳಿದರು. ಹಂಗಾಗಿ ನಿಮ್ಮ ಈಗ ಅಂಥದ್ದೇನಾದ್ರು ನೆಕ್ಸ್ಟ್ ಗಮನಕ್ಕೆ ಬಂದರೆ ದಯಮಾಡಿ ನಮ್ಮ ತಾಲೂಕು ಹೆಲ್ತ್ ಆಫೀಸರು ಮತ್ತು ತಹಶೀಲ್ದಾರ್ ಅವ್ರ ಗಮನಕ್ಕೆ ತಗೊಂಬನ್ನಿ. ನಿಮ್ಮ ಇನ್ನೊಂದು THO ಅವರಿಗೆ ಭಾಳ ಹೆಚ್ಚುವರಿ ಹುದ್ದೆಗಳು ಜಾಸ್ತಿ ಇದ್ದಾವೆ. ಹಂಗಾಗಿ ಅವ್ರಿಗೆ ಎಷ್ಟಂತ ಮಾಡ್ತಾರೆ ಹೇಳ್ರಿ. ಆಮೇಲೆ ಇಲ್ಲಿ ಎಕ್ಸ್ಪೈರಿ ಆದ ಆಹಾರ ಪದಾರ್ಥಗಳು ಮಾಡ್ತಿದ್ದಾರೆ. ಅದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಆ ನೋಟಿಸ್ ಎಕ್ಸ್ಪೈರಿ ಆದವು. ಆಮೇಲೆ ನಾವು ಸುದ್ದಿ ಮಾಡಿದ್ಮೇಲೆ ಸುಮಾರು ಜನ ಫೋನ್ ಮಾಡಿದ್ರೆ, ನಮಗೆ ಸರ್ ನಮಗೆ ಸಿಕ್ಕಿತ್ತು ಎಕ್ಸ್ಪೈರಿ ಡೇಟುಗಳು ಆದದ್ದು ಆಹಾರ ಪದಾರ್ಥಗಳು. ಈಗ ಆಫೀಸರ್ ಅಂತ ಮಾಡಿದ್ದಾರೆ, ಅದು ಇತ್ತೀಚೆಗೆ ಆಗಿರೋದು. ಈ ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಅವ್ರು ಯಾಕಂದರೆ ಅವ್ರು ಪ್ರಭಾವಿ ಇರ್ತಾರೆ. ಅವ್ರು ಯಾಕಂದರೆ ಅವರು ಸಚಿವರದು ಶಾಸಕರ ಹೆಸರು ಹೇಳ್ಕೊಂಡು ಅಧಿಕಾರದ ಮೇಲೆ ಪ್ರಬಲ ದಬ್ಬಾಳಿಕೆ ಮಾಡ್ತಾರೆ ಅವರು. ಆಯಿತು, ಈಗ ಅವರಿಂದನೇ ನೋಡ್ತಾರೆ ನಮ್ಮ ತಾಲೂಕು ಇತ್ತೀಚೆಗೆ. ಈಗ ನೋಡಿ ಇಲ್ಲೇ ಎಷ್ಟೊಂದು ಹಾಸ್ಪಿಟಲ್ ಇದೆ ನೋಡಿ ಸರ್, ಎಷ್ಟೊಂದು